ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 316 ಅನೇಕ ಬಡವರು ಪ್ರಾಮಾಣಿಕವಾಗಿರಲು ಬಯಸುತ್ತಾರೆ ಮತ್ತು ನಮ್ಮ ಯೋಜನೆಗಳನ್ನು ಬೆಂಬಲಿಸಲು ಪುಸಲಾಯಿಸಬಹುದು ಮತ್ತು ಬೆದರಿಸಬಹುದು. ಆದಾಗ್ಯೂ ಇದು ಕೊಯ್ಲಿನ ಯಂತ್ರದೊಂದಿಗೆ ಕಠಿಣವಾಗಿ ಹೋಗುತ್ತದೆ. ಪ್ರಾಮಾಣಿಕ ಹಣ ಮತ್ತು ಗೌರವಾನ್ವಿತ ವ್ಯಕ್ತಿಗಳಾಗಿ ನಮ್ಮ ಪ್ರತಿಷ್ಠೆಯ ಪ್ರಭಾವದ ಅಡಿಯಲ್ಲಿ ಲೇವಾದೇವಿಗಾರರು ಮತ್ತು ಶ್ರೀಮಂತ ವ್ಯಕ್ತಿಗಳಾಗಿ ನಮ್ಮ ನಿಲುವು ಮತ್ತು ನಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾದ ಯಾವುದೇ ದೃಷ್ಟಿಕೋನಗಳು ತಪ್ಪಾಗಿರಬೇಕೆಂದು ಅವರು ತೀರ್ಮಾನಿಸುತ್ತಾರೆ. ಬೆಳ್ಳಿ ಹಣವು ಪ್ರಾಚೀನ ಇತಿಹಾಸದಿಂದಲೂ ಪ್ರಪಂಚದ ಮಾನದಂಡವಾಗಿದೆ ಎಂಬುದನ್ನು ಅವರು ಮರೆತು ಬಿಡುತ್ತಾರೆ ಮತ್ತು ಪ್ರಪಂಚದ ವ್ಯವಹಾರವನ್ನು ನಡೆಸಲು ಸಾಕಷ್ಟು ಹಣಕ್ಕಾಗಿ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ಬೆಳ್ಳಿಗೆ ಸೇರಿಸುವವರೆಗೆ ಅಮೂಲ್ಯವಾದ ಕಲ್ಲುಗಳಂತೆ ಚಿನ್ನವು ಹಿಂದೆ ವ್ಯಾಪಾರದ ಸರಕಾಗಿತ್ತು. ಅದರಂತೆ ನಾವು ಹಣದ ಕೇಂದ್ರಗಳಲ್ಲಿ ಬಡ್ಡಿ ದರ ಕುಸಿಯುತ್ತಿದೆ. ಎಲ್ಲ ಬೆಳ್ಳಿಯು ನಾಣ್ಯದ ಮೌಲ್ಯವನ್ನು ಹೊಂದಿದ್ದರೆ, ಹಣವು ಹೆಚ್ಚು ಸಮೃದ್ಧವಾಗಿದ್ದರೆ ಬಡ್ಡಿಯ ದರವು ಎಷ್ಟೋ ಕಡಿಮೆ ಇರುತ್ತಿತ್ತು. ನಮ್ಮ ಮುಂದಿನ ಕ್ರಮವು ಎಲ್ಲ ಕಾಗದದ ಹಣವನ್ನು ನಿವೃತ್ತಿಗೊಳಿಸುವುದು ಮತ್ತು ಬಡ್ಡಿಯ ದರವನ್ನು ಹೆಚ್ಚಿಸುವುದು. ಪೂರೈಕೆ ಮತ್ತು ಬೇಡಿಕೆಯ ಕಾನೂನಿನ ಅಡಿಯಲ್ಲಿ ಪ್ರತಿಯೊಬ್ಬ ಸಾಲಗಾರನು ಸಾಕಷ್ಟು ಹಣವನ್ನು ಪಡೆಯಲು ಆಸಕ್ತಿ ಹೊಂದಿರುತ್ತಾನೆ. ಚಿನ್ನ, ಬೆಳ್ಳಿ ಮತ್ತು ಕಾಗದ ಅನೇಕ ಕಾನೂನಿನ ಅಡಿಯಲ್ಲಿ ಪ್ರತಿಯೊಬ್ಬ ಬ್ಯಾಂಕರ್ ಮತ್ತು ಹಣ ಸಾಲ ಕೊಡುವಾತನು ಕಾಗದದ ಹಣವನ್ನು ರದ್ದುಪಡಿಸಲು ಮತ್ತು ಬೆಳ್ಳಿಯ ಅಪಮೌಲ್ಯದಲ್ಲಿ ಆಸಕ್ತಿ ಹೊಂದಿರುತ್ತಾನೆ. ಕಡಿಮೆ ಹಣಕ್ಕಾಗಿ ಸಾಲ ರದ್ದಿನ ಮೌಲ್ಯವಿದೆ, ಹೆಚ್ಚಿನ ಹಣಕ್ಕೆ ಸ್ವಲ್ಪ ಕಡಿಮೆ ಬೇಡಿಕೆ ಇದೆ. ಆದ್ದರಿಂದ ಕಾರ್ಮಿಕ ಮತ್ತು ವಾಣಿಜ್ಯ ಮೌಲ್ಯಗಳು ಕುಸಿಯುತ್ತಿರುವಾಗ ಹಣವು ಬೇಡಿಕೆಯಲ್ಲಿದ್ದು ಮತ್ತು ಬಡ್ಡಿಯು ಬಹುಮಟ್ಟಿಗೆ ತನ್ನದೇ ಮೌಲ್ಯವನ್ನು ಹೊಂದಿರುತ್ತದೆ. ಈಗಾಗಲೇ ತೋರಿಸಿರುವಂತೆ ನಾಗರಿಕ ಜಗತ್ತಿನಲ್ಲಿ ನಿರ್ದಿಷ್ಟ ಪ್ರಾಮಾಣಿಕ ಹಣವಾಗಿ ಚಿನ್ನದೊಂದಿಗೆ ಸಮಾನ ಸವಲತ್ತುಗಳಿಗಾಗಿ ಬೆಳ್ಳಿಯನ್ನು ಹಿಂದಕ್ಕೆ ಕೊಡಲಾಗುವುದಿಲ್ಲ ಎಂದು ಭವಿಷ್ಯವಾಣಿಯ ಸೂಚನೆಗಳು ತೋರುತ್ತವೆ. ಆದರೆ ಅದನ್ನು ಸಂಪೂರ್ಣವಾಗಿ ಪುನಃ ಪಡೆದರೂ ಸಹ ಅದರ ಪರಿಹಾರವು ತಾತ್ಕಾಲಿಕವಾಗಿರುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಇದು ಜಪಾನ್, ಭಾರತ, ಚೀನಾ ಮತ್ತು ಮೆಕ್ಸಿಕೋದಲ್ಲಿನ ತಯಾರಕರಿಗೆ ಈಗ ನೀಡುತ್ತಿರುವ ವಿಶಿಷ್ಟ ಪ್ರೋತ್ಸಾಹವನ್ನು ತೆಗೆದುಹಾಕಲಾಗುತ್ತದೆ. ಹೀಗೆ ಎರಡೂ ಉದ್ದೇಶಗಳನ್ನು ಪೂರೈಸಲು ಪ್ರತಿಯೊಬ್ಬ ಕಾರ್ಮಿಕರ ಸದ್ಯದ ಒತ್ತಡವನ್ನು ನಿವಾರಿಸುತ್ತದೆ. ಹೀಗಾಗಿ ಇದು ಸ್ವಲ್ಪ ಸಮಯದವರೆಗೆ ಕುಸಿತವನ್ನು ಮುಂದೂಡಬಹುದು, ಆದರೆ ದೇವರು ಕೆಟ್ಟ ದಿನವನ್ನು ಮುಂದೂಡಲು ಬಯಸುವುದಿಲ್ಲ. ಆದ್ದರಿಂದ ಮಾನವ ಸ್ವಾರ್ಥ ಎಲ್ಲಾ ಕಾರಣಕ್ಕೂ ಕುರುಹಾಗಿ ಹೆಚ್ಚು ವೇಗವಾಗಿ ಆಳ್ವಿಕೆ ಮಾಡಿ ಹಾಳುಮಾಡುತ್ತದೆ. ಜ್ಞಾನಿಗಳ ಜ್ಞಾನವು ನಾಶವಾಗುವುದು ಮತ್ತು ಯೆಹೋವನ ರೌದ್ರದ ದಿನದಲ್ಲಿ ಅವರ ಚಿನ್ನ ಬೆಳ್ಳಿಯು ಅವರನ್ನು ರಕ್ಷಿಸಲಾರದು ಎಂದು ಬರೆಯಲಾಗಿದೆ. ಚೆಫನ್ಯ 1:18, ಯೆಹೆಜ್ಕೇಲ 7:19, ಯೆಶಾಯ 14:4-7, ಮಾರ್ಜಿನ್ 29:14. ಏಕಸ್ವಾಮ್ಯವನ್ನು ಸೃಷ್ಟಿಸುವುದು ತಪ್ಪಿಸಲು ಹಾಗೂ ಭೂಮಿಯ ಎಲ್ಲಾ ನೈಸರ್ಗಿಕ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಲು ಬುದ್ಧಿವಂತಿಕೆಯ ಮಾನದಂಡವು ರಕ್ಷಣೆಯನ್ನು ಮಾಡಲು ನಿಸ್ಸಂದೇಹವಾಗಿ ಪ್ರಪಂಚದಾದ್ಯಂತ ಕಾರ್ಮಿಕರ ಕ್ಷಿಪ್ರ ಸಾಮಾಜಿಕ ಮಟ್ಟಗೊಳಿಸುವಿಕೆಯನ್ನು ತಡೆಗಟ್ಟುವಲ್ಲಿ ಕೆಲವು ಪ್ರಯೋಜನಗಳನ್ನು ಹೊಂದಿದೆ. ಆದಾಗ್ಯೂ ಹೆಚ್ಚಿನ ದರದಲ್ಲಿ ಇಳಿಜಾರಿನ ಸಮತಲವಾಗಿ ಇದು ಸಂಬಳವು ಅನಾಗರಿಕ ಪ್ರಪಾತದ ಕೆಳಮಟ್ಟಕ್ಕೆ ಹೋಗುತ್ತದೆ. ಶೀಘ್ರದಲ್ಲಿ ಅಥವಾ ನಂತರದಲ್ಲಿ ಈ ನಿಯಂತ್ರಿಸುತ್ತಿರುವ ಸ್ಪರ್ಧಾತ್ಮಕ ವ್ಯವಸ್ಥೆಯ ಅಡಿಯಲ್ಲಿ ಸರಕುಗಳು ಮತ್ತು ವೇತನಗಳು ಪ್ರಪಂಚದಾದ್ಯಂತ ಸುಮಾರು ಸಾಮಾನ್ಯ ಮಟ್ಟಕ್ಕೆ ಒತ್ತಾಯಿಸಲ್ಪಡುತ್ತದೆ. ಆದ್ದರಿಂದ ಉಚಿತ ಬೆಳ್ಳಿ ಅಥವಾ ರಕ್ಷಣಾತ್ಮಕ ಸುಂಕವು ಪ್ರಸ್ತುತ ಮುಂಬರುವ ದುಷ್ಪರಿಣಾಮಗಳಿಗೆ ಪರಿಹಾರವೆಂದು ಹಕ್ಕು ಸಾಧಿಸುವುದಿಲ್ಲ, ಆದರೆ ಅವು ಕೇವಲ ಉಪಶಮನಕಾರಿಗಳು.